ನನ್ನ ಗೆಳೆಯರ ಸಂಗಡ ನೀರಿಗೆ ಹೋದಳು ತಲೆಯ ಮೇಲೆ ಕೊಡವನ್ನು ಹೊತ್ತುಕೊಂಡು ನದಿಗೆ ಹೋದರು. ಆ ನದಿಯಲ್ಲಿ ದುರ್ವಾಸ ಋಷಿಗಳು ಸ್ನಾನ ಮಾಡುತ್ತಿದ್ದರು. ಅದನ್ನು ದ್ರೌಪದಾ ದೇವಿ ನೋಡಿದಳು. ಓಹೋ, ಮಹಾತ್ಮರು ಶರಣರು ಸ್ನಾನವನ್ನು ಮಾಡುತ್ತಿರುವರಲ್ಲ. ಸ್ನಾನ ಮುಗಿಸಿ ಹೊರಗೆ ಬಂದ ಬಳಿಕ ಅವರ ಪಾದಕ್ಕೆ ನಮಸ್ಕರಿಸಿ ಆಶೀರ್ವಾದ ಪಡೆದುಕೊಳ್ಳಬೇಕೆಂದು ಕೊಡವನ್ನು ತುಂಬಿ ನದಿಯ ದಂಡೆಯ ಮೇಲೆ ಇಟ್ಟು ದ್ರೌಪದಾ ದೇವಿಯು ಸ್ನಾನ ಮಾಡುವಂತ ಶರಣರು ಬರುವುದನ್ನು ನೋಡುತ್ತಾ ನಿಂತರು. ಅಷ್ಟೊತ್ತಿಗೆ ದುರ್ವಾಸ ಋಷಿಗಳ ಪದ್ಧತಿ ಏನಾಗಿತ್ತರೆ, ಮೀನವು ಬಂದು ಕೈಪವನ್ನು ತೆಗೆದುಕೊಂಡು ಹೋಗಿತ್ತು. ದುರ್ವಾಸ ಋಷಿಗಳ ಕೈಪವನ್ನು ದುರ್ವಾಸ ಋಷಿಗಳು ಹೊರಗೆ ಬರುವ ಪರಿಸ್ಥಿತಿಯಲ್ಲಿ ಇದ್ದಿದ್ದಿಲ್ಲ. ಹಾಗಾದ್ರೆ ನದಿಯ ದಂಡೆಯಲ್ಲಿ ಒಬ್ಬ ಓರ್ವ ಹೆಣ್ಣು ಮಗಳು ನಿಂತಿಗಳು ಮರ್ಯಾದೆಗೋಸ್ಕರವಾಗಿ. ಹೇಳ್ರಿ, ಮರ್ಯಾದೆ ಅಂದ್ರೆ ಹೆಂಗಿರ್ತತಿ ಕೇಳಿಕೊಳ್ರಿ. ಶರೀಫ್ ಸಾಹೇಬ್ರು ಪದ ಮಾಡಿ ಹಾಡ್ಯಾರ. ದೇವಾ, ಅದಕ್ಕೋಸ್ಕರವಾಗಿ 1 ತಾಸಲ್ಲ, 2 ತಾಸಲ್ಲ, 3 ತಾಸು ನದಿಯ ದಡದಲ್ಲಿ ನಿಂತು ದ್ರೌಪದಾ ದೇವಿ ಹೋಗಲಿಲ್ಲ. ಆಗ ದುರ್ವಾಸ ಋಷಿಗಳು ಕೇಳಿದರು, ಅಮ್ಮ ಮಗಳೇ, ನಿನ್ನ ಗೆಳತಿಯರು ಬಂದು ನೀರನ್ನು ತುಂಬಿಕೊಂಡು ಮನೆಗೆ ಹೋದರು, ನೀನೇಕೆ ನದಿಯ ದಡದಲ್ಲಿ ನಿಂತಿ ಎಂದು ಹೇಳಿದರು. ಓ ಮಹಾತ್ಮರೇ, ನೀವು ಹೊರಗೆ ಬಂದು ಬಳಿಕ ನಿಮ್ಮ ಪಾದಕ್ಕೆ ನಮಸ್ಕಾರ ಮಾಡಿ ನಿಮ್ಮಿಂದ ಆಶೀರ್ವಾದ ಪಡೆದುಕೊಂಡು ಹೋಗಲು ನಿಂತಿರುವನೆಂದ. ಅವಾಗ ದುರ್ವಾಸ ಋಷಿಗಳು ಹೇಳಿದರು, ಮಗಳೇ, ನಾನು ಹೊರಗೆ ಬರುವ ಪರಿಸ್ಥಿತಿಯಲ್ಲಿಲ್ಲ, ಸುಮ್ಮನೆ ಕೊಡ ತುಂಬಿಕೊಂಡು ಮನೆಗೆ ಹೋಗಂತ ಹೇಳಿದರು. ದ್ರೌಪದಾ ದೇವಿಗೆ ಜ್ಞಾನ ಶಕ್ತಿಯಿಂದ ಮಹಾತ್ಮರ ಕೈಪವೇನಾದ್ರೂ ಹೋಗಿರಬೇಕೆಂದು ತಿಳಿದು ಪೀತಾಂಬರವನ್ನು ಉಟ್ಟುಕೊಂಡು ಬಂದಂತ ದ್ರೌಪದಿಯು ಒಂದು ಸೆರಗಿನ ತುಂಡನ್ನು ಹರಿದು ನದಿಯ ಸೆಳವಿಗೆ ಬಿಟ್ಟಳು. ಅದು ತೇಲುತ್ತಾ ತೇಲುತ್ತಾ ದುರ್ವಾಸ ಋಷಿಗಳ ಹತ್ತಿರ ಹೋಯಿತು. ಆ ಸೀರೆ ಸೆರಗನ್ನು ತೆಗೆದುಕೊಂಡು ಕೈಪ ಹಾಕಿಕೊಂಡು ದುರ್ವಾಸ ಋಷಿಗಳು ಹೊರಗೆ ಬಂದರು. ದ್ರೌಪದಾ ದೇವಿಯು ದುರ್ವಾಸ ಋಷಿಗಳಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿದರು. ನಮಸ್ಕಾರದೊಳಗೆ ಬಹಳ ತರ ನಮಸ್ಕಾರ ಅದಾವ ಕೇಳ್ರಿ. ಎಲ್ಲಕ್ಕೂ ಶ್ರೇಷ್ಠವಾದದ್ದು ಸಾಷ್ಟಾಂಗ ನಮಸ್ಕಾರ. ಗುರುವಿಗೆ ನಮಸ್ಕಾರ ಮಾಡ್ಬೇಕಾದ್ರೆ ಸಾಷ್ಟಾಂಗ ಹಾಕಬೇಕು. ಅದಕ್ಕೋಸ್ಕರವಾಗಿ ದ್ರೌಪದಾ ದೇವಿ ಸಾಷ್ಟಾಂಗ ನಮಸ್ಕಾರ ಹಾಕಿದಾಗ ದುರ್ವಾಸ ಋಷಿಗಳು ಆಶೀರ್ವಾದ ಮಾಡಿದರು. ನನ್ನ ಮಾನ ಹೋಗುವ ಸಂದರ್ಭದಲ್ಲಿ ಒಂದು ತುಂಡು ಬಟ್ಟೆಯನ್ನು ದಾನ ಮಾಡಿದೆಯಲ್ಲ, ಮುಂದೆ ನಿನಗೆ ಆಪತ್ಕಾಲ ಬಂದಾಗ ಇದರಲ್ಲಿ ಒಂದೊಂದು ಎಳೆಗಳು 1 ಕೋಟಿ ಸೀರೆಯಾಗಿ ನಿನ್ನ ಮಾನ ರಕ್ಷಣೆ ಮಾಡಿದಂತ ಆಶೀರ್ವಾದ. ಮುಂದೆ ದ್ರೌಪದ ರಾಜ ಬಿಲ್ಲನ್ನು ನೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಅರ್ಜುನ ಬಂದು ಧನಸ್ಸನ್ನು ಎತ್ತಿದ್ದ. ಅವಾಗ ಅರ್ಜುನನಿಗೆ ಲಗ್ನ ಮಾಡಿಕೊಟ್ಟ ದ್ರೌಪದಾ ದೇವಿ. ಅವಾಗ 5 ಮಂದಿ ಪಾಂಡವರು ತನ್ನ ತಾಯಿಯ ಮುಂದೆ ಹೋಗಿ ಹೇಳಿದರು, ಅವ್ವ, ನಾವು ಒಂದು ಹೆಣ್ಣನ್ನು ಗೆದ್ದು ತಂದಿದ್ದೇವೆ ಅಂದಾಗ ಆ ಕುಂತಾದೇವಿ ಏನಿದ್ರಿ, ನನ್ನೊಂದು ಕಿವಿಡಿ ಹಾಕಿದ್ರು. ನನ್ನ ತಂದಿರಿ ಅಯ್ಯಪ್ಪ ಹಂಚ್ಕೊಂಡು ತಿನ್ರಿ ಅಂತ. ಅದಕ್ಕೋಸ್ಕರವಾಗಿ ಮುಂದೆ ದ್ರೌಪದಾ ದೇವಿ 5 ಮಂದಿನ ಲಗ್ನ ಮಾಡಿ ಸರ್ಪ. ಅದಕ್ಕೋಸ್ಕರವಾಗಿ ಮುಂದೆ ಕೌರವರಿಗೆ ಪಾಂಡವರು ಅಣ್ಣ ತಮ್ಮರಿಗೆ ಘೋರವಾದಂತ ನ್ಯಾಯ ಶುರುವಾತ್. ಯಾಕಂದ್ರೆ ದುರ್ಯೋಧನನ ಮಾವ ಚಕ್ಕೋಣಿ ಪಾಂಡವರು ಎಲ್ಲ ಭೂಮಿಯನ್ನು ಸೋತರು. ಒಳಗೆ ದ್ರೌಪದಾ ದೇವಿಯನ್ನು ಪಗಡಿ ಆಟ ಕಚ್ಚಿದರು. ದ್ರೌಪದಾ ದೇವಿಯನ್ನು ಸಹಿತ ಸೋತರು. ದುರ್ಯೋಧನ ಹೇಳಿದ, ಇನ್ನು ಈ ದ್ರೌಪದಾ ದೇವಿ
ತಿಳ್ಕೊರ್ರಿ. ರುದ್ರ, ವಿನಾಶಿ ಕಾಲಕ್ಕೆ ವಿಪರೀತ ಬುದ್ಧಿಗಳು ಹುಟ್ಟುವವು. ಅಣ್ಣನ ಆಜ್ಞೆಯಂತೆ ದುಶ್ಯಾಸನ ಏನು ಮಾಡಿದ? ದ್ರೌಪದಿಯ ಸೀರೆ ಸೆರಗನ್ನು ಹಿಡಿದು ಜಗ್ಗ ಹಚ್ಚಿದ. ದುರ್ವಾಸ ಋಷಿಗಳು ಕೊಟ್ಟ ವರವು ಸುಳ್ಳಾಗಲಿಲ್ರಿ. ಹಾಗಾಗಿ ದುಶ್ಯಾಸನ ನೆಲಕ್ಕೆ ಬಿದ್ದ. ಆದ್ರೆ ದ್ರೌಪದಿ ದೇವಿ ಮಾತ್ರ ಅಪಮಾನ ಹೊಂದಲಿಲ್ಲ. ದ್ರೌಪದಿ ದೇವಿ ಕೇಳ್ಕೊಂಡ್ರು, 5 ಮಂದಿ ಗಂಡಂದರು ನನ್ನ ಮುಂದೆ ಇರುವಾಗ, ನನ್ನ ಸೀರೆಯನ್ನು ಕೈಯುವಾಗ ಒಮ್ಮಳೆ ಕುಂತಿರುವರೆಲ್ಲ ನನ್ನ ಪತಿ ಅಂದರು. ಅಣ್ಣ ದ್ವಾರಕನಾಥ ಕೃಷ್ಣ ಎಂದು ಕೂಗಿದರು. ಕೃಷ್ಣ ಎಂದಾಕ್ಷಣವೇ ಶ್ರೀಕೃಷ್ಣ ಆಶೀರ್ವಾದ ಮಾಡಿ ದ್ರೌಪದಿ ದೇವಿಗೆ ಸೀರೆಯನ್ನು ಬಿಟ್ಟ. ರುದ್ರ, ಯಾಕಂದ್ರೆ ಇದು ಮಹಾಭಾರತದೊಳಗೆ ಹಾದು ಹೋದಂತ ಕರ್ತವ್ಯರಿದು. ದುರ್ವಾಸ ಋಷಿಗಳ ವರ ಮಾತ್ರ ಸುಳ್ಳಾಗಲಿಲ್ಲ. ಒಟ್ಟು ಸೀರೆ ಜಗ್ಗಿ ಜಗ್ಗಿ ಸಾಕಾಗಿ ದುಶ್ಯಾಸನ ಬಿದ್ದ. ಸೀರೆ ಮಾತ್ರ ಆದ್ರೆ ಅಪಮಾನ ಮಾತ್ರ ಆಗಲಿಲ್ಲ. ಅದಕ್ಕೆ ದುರುತ್ತ ಕರ್ಮವನ್ನು ಅಲ್ಲದರು ಪುಣ್ಯವನ್ನು ಮಾಡು. ಅರ ನಡಿ ಬಿಡಿ ಶರಣರೊಡನಾಡು. ಆತ್ಮರು ಹೇಳ್ಯಾರಿ, ಶರಣರು ಕೂಡ ಒಡನಾಟ ಮಾಡಬೇಕು. ರುದ್ರ, ಅದಕ್ಕೋಸ್ಕರವಾಗಿ ದ್ರೌಪದಿ ತಾನು ಮಾಡಿದಂತ ಪುಣ್ಯ ದ್ರೌಪದಿ ದೇವಿಯನ್ನು ಕಾಪಾಡಿತು. ಅದಕ್ಕಾಗಿ ಪುಣ್ಯವನ್ನು ಮಾಡಿ. ದುರುತ್ತ ಕರ್ಮವನ್ನು ಅಲ್ಲದಿರು ಪುಣ್ಯವನ್ನು ಮಾಡು. ಯಾರು ಹಸಿದು ಬಂದ ಅತಿಥಿಗಳು ಕೇಳಿದ್ರು ಕುಂತು ಪ್ರಸಾದ ಕೊಡ್ರಿ, ಕೋಟಿ ಕೋಟಿ ಪುಣ್ಯ ಬರ್ತೈತಿ. ಭದ್ರ ಕಾಳಿಯ ರಮಣ, ಏನಿನ್ನ ಪವಾಡಗಳ ಅಂಡಗುಂಟು ಎಂದಿಗೆಲ್ಲ ಎಂದು ಹೇಳುವ ದ್ರೋಹಿಗಳಿಗೆ ನೀನೇ ಗಂಡ.